ಕಾರ್ಯಕ್ರಮಕ್ಕೆ ಹೋಗಿದ್ದ ಉದ್ದೇಶ ಏನಂತಂದ್ರೆ ಡಾಕ್ಟರ್ ನಾಗರಾಜ್ ಅವರು ಬಿಜೆಪಿ ಪಕ್ಷದಿಂದ ರಾಜ್ಯಸಭಾ ಮೆಂಬರ್ ಅಂದ್ರೆ ಡೆಲ್ಲಿ ಸಂಸದ ಭವನಕ್ಕೆ ಕಳಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಾವು 2021ರಲ್ಲಿ ಅಖಂಡ ಕರ್ನಾಟಕದ ಕುರುಬರನ್ನ ಎಷ್ಟಿ ಸೇರಿಸಬೇಕು ಅಂತಂದೇಳಿ ಕಾಗಿನೆಲೆಯಿಂದ ಬೆಂಗಳೂರು ಅಂದ್ರೆ ಸುಮಾರು 360 ಕಿಲೋಮೀಟರ್ ನಾನು ಪಾದಯಾತ್ರೆಯಲ್ಲಿ ಮಾಡಿದೆ. ಆ ಸಂದರ್ಭದಲ್ಲಿ ನಮ್ಮ ಚಿನ್ಮಯಾನಂದ ಸ್ವಾಮಿಗಳು ಕೂಡ ನಮ್ಮ ಜೊತೆಗೆ ಹೆಜ್ಜೆ ಹಾಕಿದ್ದು ಕೂಡ ನಾನು ಸ್ಮರಿಸ್ತೇನೆ ಅನ್ನುವಂಥದ್ದು. ಎಲ್ಲ ಹೋರಾಟ ಮಾಡಿ ಇವತ್ತು ನಮ್ಮ ಅಖಂಡ ಕರ್ನಾಟಕದ ಕುರುಬರ ಭವಿಷ್ಯ ದೆಹಲಿಯ ಆರ್ಜೆ ಒಳಗಡೆ ಇದೆ. ನಮ್ಮ ಕಡತಗಳು ದೆಹಲಿಯ ಆರ್ಜೆ ಒಳಗಡೆ. ನಾನು ಹೋಗಿದ್ದ ಉದ್ದೇಶ ಏನಂತಂದರೆ ನಮ್ಮದು ಕರ್ನಾಟಕವನ್ನು ಬಿಡಿಸಿ ಕಳಿಸಿದ್ದೀವಿ. ನಮ್ಮ ಡೆಲ್ಲಿಯಿಂದ ಅಮಿತ್ ಶಾ ಇರ್ಬೋದು, ಮೋದಿಯವರು ಇರ್ಬೋದು, ನಮ್ಮ ಬೇಡಿಕೆ ನಾವು STಯನ್ನು ಹೊಸ್ದಾಗಿ ಕೇಳ್ತಾ ಇಲ್ಲ. ಕರ್ನಾಟಕದಲ್ಲಿ ಕುರುಬರು ಆಲ್ರೆಡಿ ST ಇದ್ದೀವಿ. ST ಸವಲತ್ತನ್ನು ತೊಗೊಳ್ತಾ ಇದ್ದೀವಿ. ಅದು ಬೀದರ್, ಗುಲ್ಬರ್ಗ, ಯಾದಗಿರಿ ಇರ್ಬೋದು, ನಮ್ಮ ಈ ಭಾಗದಲ್ಲಿ ಕೊಡಗು ಜಿಲ್ಲೆ ಇರ್ಬೋದು. ಕೊಡಗು ಜಿಲ್ಲೆ ಒಳಗಡೆ ಕುರುಬರು ಆಲ್ರೆಡಿ ST ಸವಲತ್ತು ತೊಗೊಳ್ತಾ ಇದ್ದಾರೆ. ನಮ್ಮ ಸರ್ಕಾರದ ಕಡತದಲ್ಲಿ ಕುರುಬರು ST ಅಂತಂದೇಳಿ ಕೊಡಗು ಅಂತ ಒಂದು ಬ್ರಾಕೆಟ್ ಹಾಕ್ಕೊಂಡಿದ್ದಾರೆ. ನಮ್ಮ ಕೇಂದ್ರ ಸರ್ಕಾರಕ್ಕೆ ನಮ್ಮ ಬೇಡಿಕೆ ಏನಂತಂದರೆ ನಾವು ಹೊಸ್ದಾಗಿ ST ಕೇಳ್ತಾ ಇಲ್ಲ. ಕರ್ನಾಟಕದಲ್ಲಿ ಆಲ್ರೆಡಿ ಕುರುಬರು ST ಇದ್ದೀವಿ. ಆದರೆ ಕೊಡಗು ಅಂತ ನೀವು ಬ್ರಾಕೆಟ್ ಹಾಕಿದ್ರಿ. ಆ ಕೊಡಗು ಅಂತ ಬ್ರಾಕೆಟನ್ನು ತೆಗೆದು ಕರ್ನಾಟಕ ಅಂತ ಸೇರಿಸ್ಬಿಡ್ರಿ ಅನ್ನೋಂಥದ್ದನ್ನು ನಾವು ಬೇಡಿಕೆಯನ್ನು ಸಾಕಷ್ಟು ಇಲ್ಲಿ ಜನಗಳು ಮಾತನಾಡ್ಬೇಕಾದ್ರೆ ನಮ್ಮ ಸಮಾಜ ಹಂಗಾಗಬೇಕು ಹಿಂಗಾಗಬೇಕು. ಇವತ್ತು 800 ಜನ ಮಕ್ಕಳು ನೀವು 99%, 95% ಅಂಕವನ್ನು ತೊಗೊಂಬಂದಿದ್ದೀರಿ. ಭಾಳ ಜನ ನಮ್ಮ ಸಮಾಜಕ್ಕೆ ನಮಗೆ ಬೇಡಿಕೆ ಹೇಳ್ತಾರೆ, ಇಂಜಿನಿಯರಿಂಗ್ ಕಾಲೇಜ್ ಕಟ್ಸ್ರಿ, ಮೆಡಿಕಲ್ ಕಾಲೇಜ್ ಕಟ್ಸ್ರಿ, ಆ ಕಾಲೇಜ್ ಕಟ್ಸ್ರಿ, ಈ ಕಾಲೇಜ್ ಕಟ್ಸ್ರಿ ಅಂತ. ನಾನು ಕೂಡ ಮೆಡಿಕಲ್ ಕಾಲೇಜ್ ಕಟ್ಟಿಸ್ಬೇಕು ಅಂತಂದೇಳಿ ಸುಮಾರು 20 ವರ್ಷದಿಂದನೇ ರಾಣಿಬೆನ್ನೂರು 46 ಎಕರೆ ಜಮೀನು ತೆಗೆದಿಟ್ಟೆ. ಸುಮಾರು ಅದಕ್ಕೆ 106 ಕೋಟಿ ಹಣ ಬೇಕಾಗುತ್ತೆ. 106 ಕೋಟಿ ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮ್ಮ ಜಾತಿ ಮಕ್ಕಳು ಎಷ್ಟು ಜನ ಡಾಕ್ಟರ್ ಆಗ್ತಾರೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗುತ್ತೆ. ಅದಕ್ಕೆ ನಾನು ಏನು ಮಾಡಬೇಕು ಅಂತಂದು ಯೋಚನೆ ಮಾಡಿ ಈ ST ಅನ್ನೋ ವಿಚಾರಕ್ಕೆ ಕೈ ಹಾಕಿ ಈ ಸಮಾಜಕ್ಕೆ STಯನ್ನು ತಂದು ಕೊಟ್ಟರೆ ನನ್ನ ಕುಟುಂಬದಲ್ಲಿರ್ತಕ್ಕಂಥ, ನನ್ನ ಸಮುದಾಯದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಇಂಜಿನಿಯರ್ ಆಗೋಕ್ಕೆ ಅವಕಾಶ ಇದೆ, ಡಾಕ್ಟರ್ ಆಗೋಕ್ಕೆ ಅವಕಾಶ ಇದೆ, IAS ಆಗೋಕ್ಕೆ ಅವಕಾಶ ಇದೆ, IPS ಆಗೋಕ್ಕೆ ಅವಕಾಶ ಇದೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ಸಮಾಜ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಆ ST ವಿಚಾರಕ್ಕೆ ಕೈ ಹಾಕಿದ್ದೇವೆ. ಅದು ನಮ್ಮ ಹೋರಾಟಕ್ಕೆ ಇವತ್ತು ದೆಹಲಿಯ ಸಂಸತ್ ಭವನದಲ್ಲಿದೆ. ನಮ್ಮ ದೊಡ್ಡನಗೌಡರು ಪಾಟೀಲ್ರವರು, ಡಾಕ್ಟರ್ ನಾಗರಾಜ್ ಅವರು, ವಿರೂಪಾಕ್ಷಪ್ಪನವರು, ಮತ್ತು ರಘುನಾಥ್ ಮಲ್ಕಾಪುರೆ, ಬಂಡೆಪ್ಪ ಕಾಶಂಪೂರು, HM ರೇವಣ್ಣ, ಇವರೆಲ್ಲರ ಪ್ರಯತ್ನ, ನಿರಂತರ ಪ್ರಯತ್ನ 2021ರಿಂದನೂ ಕೂಡ ಈ ಕ್ಷಣದವರು ಕೂಡ ಆ ವಿಚಾರದ ಬಗ್ಗೆ ನಾವು ವಿರಮಿಸಿಲ್ಲ. ನಿರಂತರವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದು ಫಲಾಫಲ ಭಗವಂತನೇ ಬಿಟ್ಟಿದ್ದು. ಆದರೆ ಕನಕ ಗುರುಪೀಠ ಯಾವತ್ತೂ ಕೂಡ ಅದರ ಪ್ರಯತ್ನವನ್ನು ಬಿಟ್ಟಿಲ್ಲ. ಎಲ್ಲಿ ತನಕ ಅಂತಂದರೆ ನೀವು ಕೊಟ್ಟಾದರೂ ಕೊಡ್ರಿ, ಇಲ್ಲಾಂದರೆ ಕೊಡೋಕ್ಕಾಗಲ್ಲಾದರೂ ಹೇಳ್ರಿ. ಕೊಟ್ಟರೆ ಒಂದು ನಿರ್ಣಯ ಇರುತ್ತೆ ಕನಕ ಬಿಟ್ಟಿದ್ದು, ಕೊಡಲ್ಲ ಅಂದರೆ ಇನ್ನೊಂದು ನಿರ್ಣಯ ಇರುತ್ತೆ ಅನ್ನುವಂಥದ್ದು ಕೂಡ ಅವರಿಗೆ ತಾಕೀತು ಮಾಡುವಂಥ ಶಕ್ತಿಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹಂಚ್ಕೊಂಡಿದ್ದೀನಿ ಅನ್ನುವಂಥದ್ದು. ಅದರ ವಿಚಾರವಾಗಿ ಪ್ರಹ್ಲಾದ್ ಜೋಶಿಯವರು, ಬೊಮ್ಮಾಯಿಯವರು, BJP ಎಲ್ಲ ಸಂಸದರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅದು ಇನ್ನೇನು ನಮ್ಮದೇ ಒಂದು ಸಬ್ಜೆಕ್ಟ್ ಆಗಿದ್ರೆ 5 ನಿಮಿಷ ಕೊಟ್ಬಿಟ್ಟಿರೋದು. ಆದರೆ ಅಂತಹ 106 ವಿಷಯಗಳಿರೋದ್ರಿಂದ ಒಂದಿಷ್ಟು ಯೋಚನೆ ಮಾಡುವಂಥ ವ್ಯವಸ್ಥೆ ದೆಹಲಿಯಲ್ಲಿ ಆಗ್ತಾ ಇದೆ ಅನ್ನುವಂತಹ ಮಾತನ್ನು ಹೇಳಿ ನಮ್ಮ ದೊಡ್ಡನಗೌಡರು ಅದಕ್ಕೆ ಭಾಳಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ನಮ್ಮ ಮೇಟಿಯವರು, ಚಿಮ್ಮನಕಟ್ಟಿಯವರು ಕೂಡ ಸಕಾರಾತ್ಮಕವಾಗಿ ಅವರಿಗೆ ಕೈ ಜೋಡಿಸಿದರೆ ಇನ್ನು ನಮ್ಮ ಶಕ್ತಿ ಇತ್ತೀಚೆಗೆ ನಮ್ಮ ಸಿದ್ದರಾಮಯ್ಯನವರು ಕೂಡ ಅದಕ್ಕೆ ಪೂರಕವಾಗಿ ಇರ್ತಕ್ಕಂಥ ಸ್ಪಂದನೆ. ನಿಮ್ಮ ಜೊತೆಗೆ ನಾನು ಕೂಡ ಸದಾ ನಿಮ್ಮ ಜೊತೆಗೆ ಇರ್ತೇನೆ ಅನ್ನುವಂತಹ ಮಾತನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು ಕೂಡ ನಾನು ಈ ಗಮನಕ್ಕೆ ತರ್ತೇನೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ HD ಪಾಟೀಲ್ರವರು, ಕೊರವರವರು ಮತ್ತು ಮೇಟಿಯವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಒಟ್ಟಾರೆ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ.